ಶುದ್ಧವಾದ ಸರ್ಕಾರಿ ಮಾಲನ್ನ ನಮ್ಮ ಗೋಡೌನ್ ತುಂಬಿಸಿ ನಮ್ಮ ಕಳಪೆ ಮಾಲನ್ನ ಸರ್ಕಾರಿ ಲಾರಿಗಳಿಗೆ ತುಂಬಿಸಿ ಅನುಮಾನ ಬರದಂಗೆ ಸರ್ಕಾರಿ ಸೊಸೈಟಿಗಳಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಬುದ್ಧಿ, ನೀವು ಕೊಡ್ತಿರೋ ಮಾಮೂಲು ತುಂಬಾ ಕಮ್ಮಿ ಆಯ್ತು. ಒಂದ್ 500 ರೂಪಾಯಿ ಏರ್ಸಿ. ನೀವು ನಮ್ಮ ಗೋಡೌನ್ ತುಂಬಿಸೋದು ನಿಮ್ಮ ಸ್ವಂತ ಮಾಲೇನ್ರಯ್ಯ? ತತ್ರಾಪಿ ಸರ್ಕಾರದ್ರಲ್ಲ, ಸರ್ಕಾರದ್ದು. ಹಾ, ಸರ್ಕಾರಿ ಮಾಲಿಗೆ ಬದಲಾಗಿ ನಮ್ಮ ಕಳಪೆ ಮಾಲನ್ನ ಸೊಸೈಟಿಗಳಿಗೆ ಕೊಡೋ ಕಚಡ ನನ್ನ ಮಕ್ಕಳು ಯಾರು? ನೀವ್ರಲ್ಲ, ನೀವು. ಈ ವಿಷಯ ಪೊಲೀಸ್ನವರಿಗೆ ತಿಳಿಸಿದ್ರೆ ನಿಮ್ಮ ಗತಿ? ಏರೋಪ್ಲೇನ್ ಎತ್ತಿ ಬ್ಯಾಡಾದ್ರ ಕತಿ. ಧರ್ಮಕ್ಕೆ ದಟ್ಟಿ ಕೊಟ್ರೆ ಹಿತ್ಲಿಗೆ ಹೋಗಿ ಮಳ ಹಾಕಿದ್ರಂತೆ. ಏನಂತಿ ಭಾವ? ಒಪ್ಕೊಂಡೆ ಭಾವ ಅಂದೆ. ಚೂಡಾಮಣಿ ಅಯ್ಯಾವ್ರೆ ಏನಂತೀಯಲ್ಲ? ಮಾಡ್ಲಾ ಅಂತೀನಿ. ಏನ್ನ? ಫೋನ್ನ ಯಾರ್ಗೆ? ಕಾಕಿ ಬಟ್ಟೆ ಅವ್ರಿಗೆ. ಬೇಡ ಬುದ್ಧಿ, ನೀವು ಕೊಟ್ಟಷ್ಟೇ ಸಾಕು. ದುರಾಸೆ ನನ್ನ ಮಕ್ಕಳ. ಕೊಡೋರಿದ್ರೆ ಕೈಲಾಸನೆ ಕೇಳ್ತೀರ. ಹೋಗಿ ಕೆಲಸ ನೋಡ್ಕೊಳ್ಳಿ. ಏನ್ರಲ್ಲ, ಏನಾರ ಆಕ್ಸಿಡೆಂಟ್ ಆತೇನ್ರಲ್ಲ? ಅದಕ್ಕಿಂತ ಭಾರಿ ಆಗೋಯ್ತು ಬುದ್ಧಿ. ಅದ್ ಯಾವನ ನಮ್ ಕ್ಲಬ್ ನುಗ್ಗಿ ನಮ್ಮನ್ನೆಲ್ಲ ತದಕ್ಬಿಟ್ಟ ಬುದ್ಧಿ. ಆ ಬದ್ಮಾಶ್ ನನ್ ಮಗ ಇಷ್ಟೆಲ್ಲ ಮಾಡೋ ತನಕ ನಮ್ ನಂಜರಾಜ ಏನ್ ಮಾಡ್ತಿದ್ದ? ಎಲ್ಲಿ ಹಾಳಾಗ್ ಹೋಗಿದ್ದ? ನಮ್ ನಂಜರಾಜ ಗುರು ಇದ್ದಿಲ್ಲ ಬುದ್ಧಿ. ಇದ್ದಿದ್ರೆ ಅವ್ನ್ ಒಂದೇ ಏಟ್ನಲ್ಲಿ ಒದ್ದು ಅವನ ಹೆಣ ಎತ್ ಬಿಡ್ತಾ ಇದ್ರು ಬುದ್ಧಿ. ನೀವ್ ಇಷ್ಟೊಂದ್ ಜನ ದಾಂಡಿಗ್ರಿದ್ದು ಒಬ್ಬನ ಹೆಣ ಎತ್ತಕ್ಕಾಗಲಿಲ್ಲ ನಿಮ್ ಕೈನಲ್ಲಿ? ನಿಮ್ ಮಕ್ಕೆ ಹಾಳಾಗ್ ಹೋಗ್ರಿ. ಹೋಗ್ರಿ ಭಾವ. ಹೆಣ ಎತ್ತು ಮಾತು ಬಿಡು, ಹಣ ಮಾಡೋ ಮಾತಾಡು. ಹಣ ಬರೋ ಚಾನಲ್ಲೇ ಕಟ್ಟಾಯ್ತಲ್ಲ ಭಾವ. ಅದನ್ನು ಓಪನ್ ಮಾಡಕ್ಕೆ ನಮ್ಮ ನಂಜರಾಜ ಅವನೇ ಭಾವ. ನಾನು ಹೇಳ್ತಾ ಇರೋದು ಮೇನ್ ಚಾನಲ್ಲು. ಮೇನ್ ಚಾನಲ್ಲು? ಚೂಡಾಮಣಿ ಅಯ್ಯಾವ್ರೆ ಏನಂತೀಯಲ್ಲ? ಬರ್ತಾರಲ್ಲ ಹೊಸ ಡಿಶಸ್ ಸಾಹೇಬ್ರು. ಭೇಷ್ ನನ್ನ ಮಗನೇ. ಚೆಕ್ ಕೊಟ್ಟು ಬುಕ್ ಮಾಡು. ಹೊಸ DC ಬುಕ್ ಹಾಕ್ತಾರಂತೆ ಭಾವ. ಚೂಡಾಮಣಿ ಅಯ್ಯಾವ್ರೆ ಏನಂತೀಯಲ್ಲ? ನಾಯಿಗೆ ಮಟನ್ ಇಷ್ಟ, ಬೆಕ್ಕಿಗೆ ಮಿಲ್ಕ್ ಇಷ್ಟ, ಕ್ರಿಮಿಕಿಟ ಕಪ್ಪಿಗಿಷ್ಟ, ಕಪ್ಪೆ ಹಾವಿಗಿಷ್ಟ, ಹಾವು ಹದ್ಗಿಷ್ಟ, ಹದ್ಗೆ ಹೆಣ ಇಷ್ಟ, ಹೆಣಕ್ಕೂ ಹಣ ಅಂದ್ರೆ ಇಷ್ಟ. ಅಯ್ಯಾವ್ರೆ ಹೊಸ DCಗೆ ಸ್ವಾಗತ, ಸುಸ್ವಾಗತ. DC ಸಾಹೇಬ್ರು ಬಂದ್ರು. DC ಸಾಹೇಬ್ರು ನಮಸ್ಕಾರ. ನಮಸ್ಕಾರ. ತಮಗೆ ತಿಳಿದೇ ಇರೋದು ಏನಿದೆ ಸರ್? ಕೂಲಿ ನಾಲಿ ಮಾಡೋರಿಗೆ ಗಾಂಜಾದ ಗೀಳತ್ಸಿ, ಜೂಜಾಟಕ್ಕೆ ಅಂತ ಹೆಂಡ್ತಿರ್ ತಾಳಿ ಮಾರೋದನ್ನ ಕಲಿಸಿ, ನಮ್ಮ ಜನ ರೋಗ ಹಚ್ಕೊಂಡು ಭಿಕ್ಷೆ ಬಿಡೋದಕ್ಕೆ ಮೊದಲು ಆ ಮಾಯಾ ಬಜಾರ್ನ ಮುಚ್ಚಿ ಸರ್. ಅಲ್ಲಿ ನಡಿಬಾರ್ದು ನಡೀತಾ ಇದೆ. ಅದಕ್ಕೆ ದೊಡ್ಡ ದೊಡ್ಡವ್ರ ಕುಮ್ಮಕ್ಕೂ ಇದೆ. ಡೋಂಟ್ ವರಿ, ಇನ್ನು ಮುಂದೆ ಅಂಥದ್ದೆಲ್ಲ ಏನು ನಡೆಯಲ್ಲ. ಬುದ್ಧಿ ಏನ್ಲ, ಆವತ್ ನಮ್ ಕ್ಲಬ್ ನುಗ್ಗಿ ನಮ್ಮನ್ನ ತದಕ್ತಾ ಅಂದ್ವಲ್ಲ, ಆ ರೌಡಿ ಇವನೇ ಬುದ್ಧಿ. ಏಯ್, ಇವ್ರು ಹೊಸ DC. ಸರಿಯಾಗಿ ಕಣ್ಬಿಟ್ಟು ನೋಡಿ ಹೇಳು. ದೇವರಾಣೆಗೂ ಇವನೇ ಬುದ್ಧಿ. ಸಾಹೇಬ್ರ ಈ ಹಾರದ ಭಾರ ಅಲ್ಲೇ ಇರ್ಲಿ. ಇಟ್ಸ್ ಎ ನ್ಯಾಷನಲ್ ವೇಸ್ಟ್. ನಮ್ಮ ಸಂತೋಷಕ್ಕಾಗಿ. ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಯಾರು? ಟಾಟಾನಾ ಇಲ್ಲ ಬಿರ್ಲಾನಾ? ಅದೇ ತಳಿ ಅನ್ಕಳಿ ಸಾರು. ಇವರು ಕೋಟ್ಯಾಧೀಶ್ವರರು. ಐ ನೋ. ಪ್ರಸಾದ್ ಅಂಡ್ ಪ್ರಸಾದ್ ಕಂಪನಿ ಮಾಲೀಕರು. ಎಸ್ ಸರ್, ನನ್ನ ಹೆಸರು ರಾಮ್ ಪ್ರಸಾದ್, ಕೃಷ್ಣ ಪ್ರಸಾದ್, ಚೂಡಾಮಣಿ ಸಾಕಿದ್ಗಿನಿ. ಓಕೆ ಸರ್, ತಮಗಿಷ್ಟೆಲ್ಲ ಐ ನೋ ಎವ್ರಿಥಿಂಗ್. ನನಗೆಲ್ಲರ ಬಗ್ಗೆನೂ ಚೆನ್ನಾಗಿ ಗೊತ್ತು. ಐ ಆಮ್ ಸೂರ್ಯ. ನೀವ್ ಬಂದ ವಿಷಯ ತಮ್ ದರ್ಶನ ಮಾಡ್ಕೊಂಡು ಹೋಗವ ಅಂತ ಸಾ. ಆಯ್ತಲ್ಲ, ನೀವ್ ಹೋಗ್ಬೋದು. ಚೂಡಾಮಣಿ ಅಯ್ಯಾವ್ರೆ ಏನಂದ್ರಲ್ಲ? ಮುಂದಕ್ಕೆ ಹೋಗಿ ಏನ್ರು? ಈ ಊರಿನ ಶ್ರೀಮಂತ ಗಣ್ಯ ವ್ಯಕ್ತಿಗಳಾದ ನಮ್ಮ ಹಾರ ಈ ಎಳೆ ನಿಂಬೆಗೆ ಭಾರ. ಆ ಭಿಕಾರಿಗಳ ಹಾರಕ್ಕೆ ಕೊರಳು ಕೊಟ್ಟ. ಭಾವ, ಇವನ್ ಯಾಕೋ ರವಷ್ಟು ಎಡಬರ್ತಾರ ಕಾಣಿಸ್ತಾವ್ನೆ. ಚೂಡಾಮಣಿ ಅಯ್ಯಾವ್ರೆ ಏನಂತೀಯಲ್ಲ? ಅಗಸ ಹೊಸದ್ರಲ್ಲಿ ಗೋಣಿನ ಎತ್ತತ್ತು ಒಗದ ಅಂತೀನಿ. ನಾನು ಅದೇ ಅಂತೀನಿ. ಬಾವ ಮುಂದಕ್ ಸರೋಯ್ತಾನೆ. ಈಗ ನಡಿ ಹೋಗವ. PC ಇಂದ DC ವರೆಗೂ ಮಾಮೂಲು ಕೊಡೋ ಈ ಪ್ರಸಾದ್ ಅಂಡ್ ಪ್ರಸಾದ್ ಕಂಪ್ನಿನ ಎದುರು ಹಾಕೊಂಡವ್ರ ಜೇಬು ಖಾಲಿ, ಜೀವನನು ಖಾಲಿ. ಭಾವ, ಈ ಹುಡುಗನ್ನ ಬಲಿಯೋಕೆ ಬಿಡಬಾರ್ದು. ಹೂ ಆರ್ ಯು? ಯಾರ್ ಪರ್ಮಿಷನ್ ತಗೊಂಡು ಒಳಗ್ ಬಂದೆ? ಈ ರೌಡಿ ನಂಜರಾಜನ್ಗೆ ಯಾರ್ ಪರ್ಮಿಷನ್ ಅಗತ್ಯ ಇಲ್ಲಮ್ಮ. ನಿನ್ನ ಆಫೀಸ್ ನಲ್ಲಿರೋ ಫೈಲ್ಸ್ ಮೂವ್ ಆಗಕ್ಕೂ ನನ್ ಪರ್ಮಿಷನ್ ಬೇಕಮ್ಮ. ದಟ್ಸ್ ಮೈ ಪವರ್. ಇದು ನನ್ ಪವರ್. ಅಂಡರ್ಸ್ಟ್ಯಾಂಡ್? ಸೂರ್ಯ, ನೋ, ಕಾಲ್ ಮಿ ಮಿಸ್ಟರ್ ಸೂರ್ಯ. ಅದರ್ವೈಸ್ ಓಕೆ ಓಕೆ, ಬರೀ ಫೈಲ್ ಸೈನ್ ಹಾಕೋ DC ಅನ್ಕೊಂಡೆ. ಫೈಟು ಮಾಡ್ತೀಯಾ? ಗುಡ್. ಆದ್ರೆ ನೋಡಮ್ಮ DC,
ಸರ್ಕಾರಕ್ಕೂ ಸಟ್ಟಾಗು, ಸಟ್ಟಾಗು ಸಾರಾಯಿಗೂ ಒಂಥರ ಜಾಯಿಂಟ್ ಕನೆಕ್ಷನ್ ಇರುತ್ತಮ್ಮ. ಶರಪ್, ಹೆಚ್ಚಿಗೆ ಮಾತು ಬೇಕಾಗಿಲ್ಲ. ನನ್ನಿಂದ ನಿನ್ಗೇನಾಗ್ಬೇಕು? ಕಮ್ ಆನ್ ಟೆಲ್ ಮೀ. ಸಾರಿಮ್ಮ, ನಿನ್ನಿಂದ ನನ್ಗೇನು ಆಗ್ಬೇಕಾಗಿಲ್ಲಮ್ಮ. ಲೈಸೆನ್ಸ್ ತಗೊಂಡೇ ತೆಗ್ದಿರೋ ನಮ್ ಕ್ಲಬ್ ನ ಮುಚ್ಚಿದ್ದು ಲಾ ಪ್ರಕಾರ ತಪ್ಪಮ್ಮ. ಅದನ್ನ ಮತ್ತೆ ನಿನ್ನಿಂದಾನೆ ಗ್ರ್ಯಾಂಡ್ ರಿಓಪನ್ ಮಾಡಿಸ್ಬೇಕು ಅನ್ನೋದೇ ನನ್ನ ಆಸೆನಮ್ಮ. ಲೈಸೆನ್ಸ್ ಕೊಟ್ಟವ್ರ ಡಿಸಿನಮ್ಮ, ಅದೇ ಹಿಂದಿದ್ದವ್ರು. ಪುಕ್ಸಟ್ಟೆ ಏನಲ್ಲಮ್ಮ, ತಿಂಗಳ ಕೊಡ್ತಿದ್ವಮ್ಮ ತುಂಬಿದ್ ಬ್ರೀಫ್ ಕೇಸ್ನ. ತಗೊಳಮ್ಮ ನೀನು. ಲೈನ್ ಕ್ಲಿಯರ್ ಮಾಡಿ ಲಾಕ್ ಓಪನ್ ಮಾಡಮ್ಮ. ನೋಡಮ್ಮ ನಂಜರಾಜ, ಪೊಲೀಸಿಗೆ ಫೋನ್ ಮಾಡಿ ಈಗಲೇ ನಿನ್ನ ಅರೆಸ್ಟ್ ಮಾಡಿಸ್ಬೋದಮ್ಮ. ಆದ್ರೆ ಫಸ್ಟ್ ಟೈಮ್ ಅಂತ ವಾರ್ ಮಾಡಿ ಬಿಡ್ತಾ ಇದೀನಮ್ಮ. ಟೇಕ್ ದಿಸ್ ಅಂಡ್ ಗೆಟ್ ಔಟ್ ಅಮ್ಮ. ಹಮಾರ ಕುತ್ತಾ ಹಮಾರ ಗಲ್ಲಿ ಮೇ ಶೇರ್. ನಾನ್ ಇಲ್ದೇ ಇರೋವಾಗ ನಾನು ನೇರ್ಯಾಗಿ ಬಂದು ಬೇಗ ಮುದ್ರೆ ಮಾಡಿಸಿ ನೀನ್ ಗೆದ್ಬಿಟ್ಟೆ. ಆದ್ರೆ ಇಲ್ಲಿ ನಿನಗೆ ಫುಲ್ ಪೊಲೀಸ್ ಪ್ರೊಟೆಕ್ಷನ್, ಮೋರ್ ಓವರ್ ಡಿಸಿ ನೋ ಪವರ್ ಕನೆಕ್ಷನ್. ಇದೊಂದು ಇಲ್ದೆ ಸಾಮಾನ್ಯ ಮನುಷ್ಯನಾಗಿ ನಾನು ಏರಿಯಾಗ ಬಂದು ನೀನ್ ನನ್ನ ಕೈಗೆ ಸಿಕ್ಕಿದ್ರೆ ನೀನ್ ಬೆಂಡ್ ತೆಗೆದ್ಬಿಟ್ಟು ಬ್ಯಾಂಡ್ ಬಾರಿಸ್ತೀನಿ. ಐ ಸಿ. ನೀನ್ ಹೇಳ್ದಾಗೆ ನಿನ್ ಏರಿಯಾಗ ಬಂದು ನಿನ್ ಬೆಂಡ್ ತೆಗೆದು ನಾನೇ ಬ್ಯಾಂಡ್ ಬಾರಿಸಿದ್ರೆ ನಿನಗ್ ದಮ್ ಇದ್ರೆ ಬಾ. ಚಾಲೆಂಜ್ ಚಾಲೆಂಜ್. ಎಸ್ ಡಿಸಿ ಯರ್, ಹೊಸ ಎಸ್ ಪಿ ಬಂದಿದಾರಾ? ನಾನು ನೋಡ್ಬೇಕಂತ. ಓಕೆ, ಬರಕೇಳಿ. Glad to meet you. ವೆರಿ ಗುಡ್ ಸೂರ್ಯ. ಗುರಿ ಅಂದ್ರೆ ನಿಂದೆ ಕಣಯ್ಯ. ಬಾಮ್ಮ. ಸೂರ್ಯ, ಕಿರಣ್ ಅಂತ ನಮ್ಮ ಅಣ್ಣನ ಮಗಳು BA ಓದ್ತಿದ್ದಾಳೆ. ವೆರಿ ಬೋಲ್ಡ್ ಅಂಡ್ ಇಂಟೆಲಿಜೆಂಟ್. ಹಲೋ. ಹಲೋ. ನೋಡಮ್ಮ, ನನ್ನ ಯಂಗ್ ಫ್ರೆಂಡು ಸೂರ್ಯ ಅಂತ IAS ಪಾಸ್ ಮಾಡಿದ್ದಾನೆ. ವೇಟಿಂಗ್ ಫಾರ್ ದ ಆರ್ಡರ್ಸ್. ಓ, ಕೆಲ್ಸ ಸಿಗೋವರೆಗೂ ಬರೀ ಶೂಟಿಂಗಾ? ಕಿರಣ್, ನಮ್ ಸೂರ್ಯನ್ ಏನ್ ಅನ್ಕೊಂಡೆ? ಶೂಟಿಂಗ್ ನಲ್ಲಿ ಎಕ್ಸ್ಪರ್ಟ್. ಅವನ್ ಗುರಿ ಎಂದು ಮಿಸ್ ಆಗಿದ್ದೇ ಇಲ್ಲ. ಅದೇನ್ ಮಹಾಬೇಡಿ ಅಂಕಲ್, ನಾನು ಶೂಟ್ ಮಾಡ್ತೀನಿ. ಶೂಟಿಂಗ್ ಅಂದ್ರೆ ರಿಂಗ್ ಆಟ ಅಂತ ತಿಳ್ಕೊಂಡ್ರ ಮಿಸ್ ಕಿರಣ? ಅಂದ್ರೆ ಹೆಂಗಸರಿಂದ ಶೂಟಿಂಗ್ ಅಸಾಧ್ಯ ಅಂತೀರಾ? ಶೂರ್. ವಾಟ್ ಯು ಮೀನ್? ಬ್ರಿಟಿಷರ ಗುಂಡಿಗೆ ಉತ್ತರ ಕೊಟ್ಟ ಝಾನ್ಸಿ ರಾಣಿ, ಕಿತ್ತೂರು ರಾಣಿ ಗಂಡಸ್ರಲ್ಲ ಮಿಸ್ಟರ್. ಬಡೆ ತೊಡೋ ಕೈ ಕರಾಟೆಗೂ ಸೈ. ಕೊಡಿ ರಿವಾಲ್ವರ್. ಚಾಲೆಂಜ್. ಕಿರಣ್, ನೀವು ಸುಮ್ನಿರಿ ಅಂಕಲ್. ಆ ರಿವಾಲ್ವರ್ ಕೊಡಿ ಗಂಡುಗಲಿಗಳೇ. ತಗೊಳ್ಳಿ ಹೆಣ್ಣು ಹುಲಿಗಳೇ. ಅಂಕಲ್, ಈ ಉಂಗ್ರ ತಗೊಳ್ಳಿ. ಮಿಸ್ಟರ್, ನೀವು ನಿಮ್ ಉಂಗ್ರ ಕೊಡಿ. ಓಕೆ. ಬೈ ದಿ ಬೈ ಮಿಸ್ ಕಿರಣ್, ಎಸ್. ಅಲ್ಲಿ ಒಂದು ಬಾಟ್ಲ್ ಇದೆ. ನಿಮ್ಮ ಕೈನಲ್ಲಿರೋ ರಿವಾಲ್ವರ್ ನಲ್ಲಿ 3 ಗುಂಡುಗಳಿವೆ. ಐ ಮೀನ್ ಓನ್ಲಿ 3. ನನಗ್ ಒಂದೇ ಗುಂಡ್ ಸಾಕು. ಪರವಾಗಿಲ್ಲ, 3 ಚಾನ್ಸ್ ತಗೊಳ್ಳಿ. ಥ್ಯಾಂಕ್ ಯು. ಸೂರ್ಯ, ಸ್ತ್ರೀ ಶಕ್ತಿನಾ? ಈ ಬ್ಯೂಟಿಫುಲ್ ಶಕ್ತಿಗೆ ನಮೋ ನಮಃ. ತಥಾಸ್ತು. ಅಂಕಲ್, ಆ ಉಂಗ್ರಗಳನ್ನ ಕೊಡಿ. ತಗೊಮ್ಮ. ಬರ್ತೀನಿ ಅಂಕಲ್. ಓಕೆ, ಬಾಯ್. ಮಹಾ ಮುಂಡು ಹುಡುಗಿ. ಮುದ್ದಾಗಿರೋ ಹುಡುಗಿಯರಿಗೆ ಮೊಂಡುತನ ಶೋಭೆ ಸರ್. ಓ, ಐ ಸಿ. ಪೊಲೀಸ್ ಆಫೀಸರ್ಲು ಸಂಸ್ಕಾರ ಸಂಸ್ಕೃತಿ ಇರುತ್ತೆ ಅನ್ನೋದಕ್ಕೆ ನೀವೇ ಪ್ರತೀಕ. ನಿಜ ಬಾವ. ನಮ್ ಬಾವ ಯಾಕಿ ಮಾತು ಹೇಳ್ತಾವನೆ ಅಂದ್ರೆ, ಮೊನ್ನೆ DC ಸಾಹೇಬ್ರನ್ನ ನೋಡಕ್ಕೆ ಅಂತ ಹೋಗಿದ್ದು. ಕುಂತ್ಕಳಿ ಅನ್ನೋದಿರ್ಲಿ, ನೈವಾದ ಮಾತು ಬೇಡವಾ? ನಾವೇನ್ ಜುಜ್ಬಿ ನನ್ನ ಮಕ್ಕಳ? ನಾವ್ ಯಾರು? ನಮ್ಮ ಸ್ಟಾಪ್ ಇಟ್. ಐ ನೋ ವೆರಿ ವೆಲ್. ಪ್ರಸಾದ್ ಅಂಡ್ ಪ್ರಸಾದ್ ಕಂಪನಿ ಓನರ್ಸ್, ಇಸ್ ಇಟ್? ಅಯ್ಯೋ 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 ಅಯ್ಯೋ, ಅಮ್ಮ ಅವ್ರದ್ದು ಬ್ರಹ್ಮಜ್ಞಾನ, ದಿವ್ಯ ದೃಷ್ಟಿ. ಹೊಗಳಿಕೆ ಮಾತು ನನಗೆ ಹಿಡಿಸಲ್ಲ. ಹೇಳಿ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ತಮ್ಮನ್ನ ನೋಡಿದ್ದೇ ಒಂದು ಭಾಗ್ಯ. ತಾವಾಗಿ ಕೇಳ್ತಿದ್ರ ಏನ್ ಭಾವ? ಹೇಳಿ, ಪರವಾಗಿಲ್ಲ. ಯಾವ ಬಾಯಿಂದ ಹೇಳಿ ತಾಯಿ? ಚಾಡಿ ಹೇಳೋದು ಚಿಲ್ರೆ ಮನ್ಸರ ಸ್ವಭಾವ. ಆದ್ರ ನಾವು ಬಂದ ಮಂದಿ ಒಗಟ್ ಮಾತ್ ಬೇಡ. ಹೇಳೋದನ್ನ ನೇರವಾಗಿ ಹೇಳಿ. ಅಲ್ಲ, ಕಾನೂನಿನ ವಿಷಯ ಯಾರಿಗೆ ಸಂಬಂಧಿಸಿದ್ದು ನೀವೇ ಹೇಳಿ. ನನಗೆ, ಐ ಮೀನ್ SP ಗೆ. ಅದನ್ನೇ ನಾವು DC ಸಾಹೇಬ್ರಿಗೆ ಹೇಳಿದ್ವಿ ಅಲ್ವಾ ಭಾವ? ಹೌದು ಮೇಡಮ್. ಅತ್ಯಾವಯ್ಯ ಸಟಪ್ ಅಂತ ಗದ್ರಬಿಟ್ರು. SP ಇರೋದೇ ನನ್ನ ಆರ್ಡ್ರ್ ಕೇಳಕ್ಕೆ. ನನ್ನ ಆರ್ಡ್ರು ಅಂದ್ರೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದ್ದಂಗೆ. ಈ ಜಿಲ್ಲೆಗೆಲ್ಲ ನಾನೇ ಸುಪ್ರೀಂ ಅಥಾರಿಟಿ. ಚಿ 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 ಚಿ, ಅದೆಲ್ಲ ಹೇಳಿ ಹೂವಿನಂತ ನಿಮ್ಮ ಮನಸ್ಸನ್ನ ನೋಯಿಸಬಾರ್ದು. ಹೋಗ್ಲಿ ಬಿಡಿ.
ಐ ಸಿ. ಅಲ್ಲಿ ಆರ್ಡರ್ ವಿಷಯ ಯಾಕೆ ಬಂತು? ತಾವ್ ಎಂತ ಮುಚ್ಚು ಬರೆ ಮೇಡಮ್, ವಯಸ್ನಾಗ ಸಣ್ಣೂರಾದ್ರೂ ನಮ್ಮ ಮಡು ತಾಯಿ ಸಮಾನ ತಾವು. ನೋಡಿ ತಾಯಿ, ಈ ಸಿಟಿನಲ್ಲಿರೋ ಮುಕ್ಕಾಲು ಭಾಗ ಕ್ಲಬ್ ಬಾರ್ಗಳು ನಮ್ದೇನೆ. ಏನೋ ಹಿರಿಯರ ಕಾಲದಿಂದ ತಮ್ಮಂತ ಆಫೀಸರ್ಗಳ ಆಶೀರ್ವಾದದಿಂದ ಇಲ್ಲಿ ತನಕ ಹಂಗೆ ನಡ್ಕೊಂಡ್ ಬಂದೈತೆ. ಎಲ್ಲಾ ಕ್ಲಬ್ ಮುಚ್ಚಿಸ್ಬಿಡ್ತೀನಿ, ರಾತ್ರಿ 9 ಗಂಟೆಗೆ ಬಾರ್ಗ್ ಬೀಗ ಚಡಿರಿ ಅಂತ DC ಆರ್ಡರ್ ಕೊಟ್ರೆ ನಮ್ ಯಾವಾರ್ದ ಗತಿ ಏನು ಮೇಡಮ್? ಇದೆಂತ ಹುಕುಮು? ಪಬ್ಲಿಕ್ ಹಿತದೃಷ್ಟಿಯಿಂದ ಇದು ತಪ್ಪಲ್ವಲ್ಲ? ತಪ್ಪಿರೋದು ಇಲ್ಲಲ್ಲ ತಾಯಿ. ಹ್ಯಾಗ್ ಹೇಳಿ, ಯಾವ ಬಾಯಲ್ಲಿ ಹೇಳಿ? ಹೇಳಿ, ಕಮ್ ಆನ್ ಟೆಲ್ ಮಿ, ವಾಟ್ಸ್ ದೇರ್? ಕೋಪ ಮಾಡ್ಕೋಬೇಡಿ ತಾಯಿ. ಕ್ಲಬ್ಬು ಬಾರು ನಡೆಸೋ ನಾವು ಎಲ್ಲ ಸಾಹೇಬ್ರುಗಳಿಗೂ ತಿಂಗಳಿಗಿಷ್ಟು ಅಂತ ಮಾಮೂಲು ಒಪ್ಪಿಸ್ಬಿಡ್ತೀವಿ ಅನ್ನಿ. ಈ ಸಾಹೇಬ್ರಿಗೂ ಒಪ್ಸಿದ್ವಿ. ಏನ್ ಭಾವ? ಹ್ಞೂ ಮೇಡಮ್, ಆ ವಯ್ಯ ನಮ್ಮ ಮಾಮೂಲಿಗೆ ಸುತ್ರಾಂಬಗ್ಲಿಲ್ಲ. 2 ಲಕ್ಷ ತಗೊಂಬಂದು ಬಡಿರಿ, ಇಲ್ದಿದ್ರೆ ನಿಮ್ ಕ್ಲಬ್ಬು ಬಾರ್ಗೆಲ್ಲ ಬೀಗ ಜಡಿತೀನಿ ಅಂದ್ರು. ಎಲ್ಲಿಂದ ತರೋದು ತಾಯಿ? ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ. ನೋಡಿ ತಾಯಿ, ತಾವು ಕಾನೂನಿನ ಅಧಿದೇವತೆ. ತಮ್ಮ ಪಾದಾರವಿಂದಕ್ಕೆ ಬಂದು ಬಿದ್ದಿದ್ದೀವಿ. ಹಾಲಲ್ಲಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ, ಹೆಂಗಾರ ಮಾಡಿ ನೀವೇ ನಮ್ಮನ್ ಕಾಪಾಡ್ಬೇಕು ಮೇಡಮ್. ತಾವು ಒಗ್ದಿ ಕ್ಲೀನ್ ಹ್ಯಾಂಡ್ ಅಂತಾನೆ ತಮ್ಮ ಹತ್ರ ಬಂದು ಅಡ್ಬಿದ್ವಿ. ಈ ಬಡವ್ರು ಏನಾರ ತೆಪ್ ಮಾತಾಡಿದ್ರೆ ಹೊಟ್ಟೆಗೆ ಹಾಕಳಿ, ನಮ್ಮನ್ ಕಾಪಾಡಿ ತಾಯಿ. ನೀವ್ ನಡೆಸೋ ಬಾರ್ ಕ್ಲಬ್ಗಳಿಗೆ ಲೈಸೆನ್ಸ್ ಇದೆ ತಾನೆ? ಅಯ್ಯೋ, ರಿನ್ಯೂವಲ್ ಮಾಡಿಸಿದೀವಿ ತಾಯಿ. ನೋಡಿ, ದಟ್ಸ್ ಆಲ್ ರೈಟ್. ನೀವ್ ನಡೆಸ್ಕೊಡಿ, ನಾನಿದ್ದೀನಿ. ಬರೀ ಬಾಯಿ ಮಾತ್ನಲ್ಲಿ ಹೇಳುದು ಆಗಕ್ಕಿಲ್ಲ ತಾಯಿ. ಒಸಿ ಪ್ರೊಟೆಕ್ಷನ್ ಕೊಡಿ ಮಾಯಿ. ಶ್ಯೂರ್, ಐ ವಿಲ್ ಗಿವ್ ಯು ಎವ್ರಿ ಪ್ರೊಟೆಕ್ಷನ್. ಯು ಕ್ಯಾನ್ ಗೋ ನೌ. ನಮಸ್ಕಾರಮ್ಮ. ನಮಸ್ಕಾರ ತಾಯಿ. ನಮಸ್ಕಾರ ಕಾರೆ. ಓ, DC ಸಾಹೇಬ್ರು, ವೆಲ್ಕಮ್ ಟು ಮೈ ಕ್ಲಬ್. ನೋ, ನಾನ್ DC ಆಗಿ ಬಂದಿಲ್ಲ, ಸಾಮಾನ್ಯ ಮನುಷ್ಯನಾಗಿ ಬಂದಿದ್ದೀನಿ. ಚಾಲೆಂಜ್ ನೆನಪಿದೆ ತಾನೆ? ಚಾಲೆಂಜ್ ಮಾಡಿದವ್ರ ಮೇಲೆ ರಿವೆಂಜ್ ತಗೊಂಡು ಅವ್ರನ್ನ ಲೈಫ್ ಲಾಂಗ್ ರಿಟೈರ್ ಮಾಡೋದೇ ಒಂದು ಸ್ಟೈಲ್ ಅಮ್ಮ. ರಿವೆಂಜ್ ತಗೊಳ್ಳೋ ನಿಮ್ಮಂತ ರೋಗ್ಸ್ಗಳನ್ನ ನನ್ನ ಕೆಡ್ಡದಲ್ಲಿ ಪಳಗಿಸಿ ರೈಡಿಂಗ್ ಮಾಡೋದೇ ನನ್ ಸ್ಟೈಲ್ ಅಮ್ಮ. ಮಾತಾಡೋದು ನನ್ ಸ್ಟೈಲ್ ಅಲ್ಲಮ್ಮ, ನಂದೇನೇ ಇದ್ರು ಏಕ್ ಮಾರ್ ದೋ ತುಕ್ಡ. ಇಷ್ಟೊಂದು ಜನ ಗುಂಡಗಳನ್ನ ಹಿಂದೆ ಇಟ್ಕೊಂಡು ನೀನ್ ಮುಂದೆ ನಿಂತ್ಕೊಂಡು ದೊಡ್ಡ ರೌಡಿ ತರ ಮಾತಾಡ್ತಾ ಇದೆಯಲ್ಲ. ಆನೆ ಯಾವತ್ತು ಹಿಂಡ್ನಲ್ಲೇ ಇರೋದಮ್ಮ. ಹಿಂಡ್ ಬಿಟ್ಟು ಹೊರಗ್ ಬಂದ್ರೆ ಬೆಂಡ್ ತೆಗಿತೀನಿ ಅಂತ ಭಯನ? ಡೋಂಟ್ ಲವ್. ಹೆಣ್ಣಲ್ಲಿದ್ರು ಒಂಟಿ ಆಗಿದ್ರು 8 ಮಂದಿಗೆ ಸಮ ಈ ಸಲಗ. ಈ ಸಲಗದ ಸೊಕ್ಕು ಮುರಿದು ಇದರಿಂದಲೇ ಸಲಾ ಮಾಡಿಸ್ಕೋಬೇಕು ಅಂತಲೇ ನಾನ್ ಬಂದಿರೋದು. ಒಬ್ನೇ ಬರ್ತೀಯಾ ಇಲ್ಲ ಒಬ್ಬೊಬ್ರಾಗ್ ಬರ್ತೀರಾ? ಒಟ್ಟಿಗೆ ಬಂದ್ರು ಸೈ. ಏಕ್ ಮಾರ್ಕೋ ಸಬ್ ತುಕಡ. ಹಾಗ ಚಾಲೆಂಜ್ ನಮ್ಮಿಬ್ರ ಮಧ್ಯ ಅಲ್ವಾ? ಸೊ ಹೊಡೆದಾಟನೂ ನಮ್ಮಿಬ್ರ ಮಧ್ಯ ನಡೀಲಿ. ನಾನ್ ಎಲ್ಲದಕ್ಕೂ ರೆಡಿ. ಆದ್ರೆ ನಂಜರಾಜ್, ಒಂದು ಮಾತಿಗಿಂತ ನನಗ್ ಫೈಟೇ ಇಷ್ಟ. ಫೈಟ್ಗೆ ಯಾವಾಗ್ಲೂ ಪಣ ಕಟ್ಟೋದು ನನಗಿಷ್ಟ. ಹೇಳಮ್ಮ, ಪಣಕ್ ನಿಂತ್ರೆ ಪರಮೇಶ್ವರ. ನಂಜರಾಜ್, ಈ ಹೋರಾಟದಲ್ಲಿ ನಾನ್ ಸೋತ್ರೆ ನನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತೀನಿ. ಬಟ್ ನೀನ್ ಸೋತ್ರೆ ಸೋಲು? ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನ್ ಆಡಿದ ಮಾತಿಗೆ ಯಾವತ್ತೂ ತಪ್ಪೋನಲ್ಲ. ಅಪ್ಪನ್ ಹುಟ್ಟಿದ ಮಗನಮ್ಮ ನಾನು. ಆಡಿದ ಮಾತು ಕೊಟ್ಟ ಭಾಷೆಗೆ ನಾನು ತಪ್ಪೋನಲ್ಲ. ನನ್ನ ಈ ವ್ಯವಹಾರ, ಇವರುಗಳ ಸಹವಾಸ ಎಲ್ಲ ಬಿಲ್ಕುಲ್ ಬಂದ್. ಸೊ ಕಮಾನ್.
ಬಾರೆ ಮೇರಾ ಶೇರ್. ನಿನ್ ಧೈರ್ಯ ಸಾಹಸ ಮೆಚ್ಕೊಂಡೆ, ನನ್ ಸೋಲು ಒಪ್ಕೊಂಡೆ. ನೀನು ಹುಲಿನೇ ನಂಜರಾಜ್. ಗಂಡು ಯಾವತ್ತೂ ಹುಲಿಯಾಗೇ ಇರಬೇಕು. ಅವನಲ್ಲಿ ಹೆಣ್ಣಿನ ಹೃದಯ, ನರಿ ಬುದ್ಧಿ, ಜಿಂಕೆ ವೇಗ, ಸರ್ಪದ ರೋಷ ತುಂಬಿರ್ಬೇಕು. ದಟ್ಸ್ ಮೈ ಪ್ರಿನ್ಸಿಪಲ್. ನಡಿ, ಕ್ಲಬ್ ಬೀಗ. ಎಸ್ ಸರ್. ಗುರು ನನಗ್ ನನ್ ಗುರು ಆಜ್ಞೆ ಆಯ್ತು. ಯಾವನಾದ್ರೂ ಸಿಂಗ್ಲಿಕ್ಕೆ ಅಡ್ಡ ಬಂದ್ರೆ ಅಡ್ಡ ಮಲಗಿಸ್ಬಿಡ್ತೇನೆ. ಹುಷಾರ್, ನಡಿ ರಾಜ್ಗೆ. ಮನೇಲಿ ಯಾರು ಕಾಣ್ತಾನೆ ಇಲ್ವಲ್ಲ, ಏನು ಒಂಟಿನಾ? ನೋ ಒಂಟಿ, ನೀನ್ ನನ್ ಜೊತೆಲಿದೆಯಲ್ಲ ತುಂಟಿ. ಅದಲ್ಲಪ್ಪ, ಆಂಟಿಯಲ್ಲಿ ಆಂಟಿ. ಆಂಟಿ ಅದೇ ನಿಮ್ ಹೆಂಡತಿ ವೈಫ್. ಊರಿಗೆ ಹೋಗಿದಾರ. ಅದ್ ಸರಿ, ನಿಮ್ ಹೆಸರೇನು? ಬಬಲ್ ಗಮ್. ನೀನೇ ಹೇಳಿದಿಲ್ಲಮ್ಮ ಬಬಲ್ ಗಮ್ ಅಂತ. ಅಲ್ಲ ರೀ, ನಿಮ್ ಡ್ಯಾಡಿ ಹೆಸರು. ಅದ ಸೂರ್ಯ ಅಂತ. ಚೆನ್ನಾಗಿದೆ, ಆದ್ರೆ ನಾನ್ ನಿಮ್ಮನ್ನ ಬಬಲ್ ಗಮ್ ಅಂತಾನೆ ಕರಿತೀನಿ, ಓಕೆನಾ? ಓಕೆ. ಅಂದಾಗೆ ನಿಮ್ ಡ್ಯಾಡಿ ನೀನೇನಂತ ಕರೀತಾರೆ? ನಾನ್ ನಮ್ ಡ್ಯಾಡಿನೇ ನೋಡಿಲ್ಲ. ನನ್ ಮಮ್ಮಿ ಅರುಣ, ಅಪ್ಪಿ ಅಂತೆಲ್ಲ ಕರೀತಾರೆ. ಆಂಟಿ ಹೆಸರೇನು? ಕಿರಣ್. ಅರೆ, ನಮ್ ಮಮ್ಮಿ ಹೆಸರೇ ಉಷಾ ಕಿರಣ್. ಅರೆ, ಆ ಕ್ಯಾಮ್ರಾ ಎಷ್ಟು ಚೆನ್ನಾಗಿದೆ. ತಗೋ, ನೀನೇ ಇಟ್ಕೋ. ಥ್ಯಾಂಕ್ ಯು ಬಬಲ್ ಗಮ್. ಅರುಣ, ಅಪ್ಪಿ, ಸುಬ್ಬಿ, ಅರುಣ ಇಲ್ಲಿ? ಸಾಹೇಬ್ರ ಮನೇಲಿ ಇದ್ದಾಳೆ ಅಮ್ಮವ್ರೆ. ಯಾವ ಸಾಹೇಬ್ರು? DC ಸಾಹೇಬ್ರು. ಅಲ್ಲಿಗೆ ಯಾಕೆ ಕಳಿಸ್ದೆ? ನಾನ್ ಕಳಿಸ್ಲಿಲ್ಲ ಅಮ್ಮವ್ರೆ, ಅವ್ರೇ ಎತ್ಕೊಂಡು ಹೋದ್ರು. ಹೋಗು, ಈಗ್ಲೇ ಕರ್ಕೊಂಡ್ ಬಾ. ಇನ್ನೊಂದ್ಸಲ ಕಂಡೋರ್ ಮನೇಲಿ ನನ್ ಮಗು ಇದ್ದಿದ್ದನ್ನ ನೋಡಿದ್ರೆ ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಹೋಗ್. ಆಯ್ತಮ್ಮವ್ರೆ. ಅದೇನು ಅಂದ್ರೆ ನೀನು ಮಗಿನ್ ಕರ್ಕೊಂಡೋಗಕ್ ಬಂದೇ ಬತ್ತೀಯ ಅಂತ ಗೇಟ್ ನಾಗೆ ಕಾದಿದ್ದೀನಿ. ಬಾರೇನು ಸುಬ್ಬಿ? ಬಿಡ ಕೈನಾ. ಹನುಮಪ್ಪ ಅಗ್ಗ ತಿನ್ಬೇಕಾದ್ರೆ ಪೂಜಾರಿ ಸಾಯಿಗೆ ಬಯಸದ್ನಂತೆ. ಮಗು ಎಲ್ಲ ತೋರ್ಸ್ ನಡಿ. ನಡಿಯಯ್ಯ ಅಂದ್ರೆ. ಸಾಹೇಬ್ರೆ, ಮಗುನ್ ಕಳಿಸ್ಬೇಕಂತೆ. ಮಗು ಮಲಗಿದೆ, ಎದ್ಮೇಲೆ ನಾನೇ ಕಳಿಸ್ತೀನಿ. ಬಿಡಿ ಬುದ್ಧಿ, ಅಮ್ಮವ್ರು ಮಗುನ್ ಈಗ್ಲೇ ಕರ್ಕೊಂಬ ಅಂತ ಬಾಯಿಗೆ ಬಂದಂಗ್ ಬೈದ್ರು. ಮಗು ನನ್ನ ಹತ್ರ ಇದೆ ಅಂತ ಹೇಳ್ಬೇಕಾಯ್ತು. ಹಂಗೇಳಿದಕ್ಕೆ ಉಗಿದು ಉಪ್ಪಾಕಿದ್ರು. ಇನ್ನೊಂದ್ಸಲ ಕಂಡ್ಕೊಂಡವ್ರ ಮನೆಗ್ ಕಳಿಸಿದ್ರೆ ನಿನ್ನ ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳ್ಬಿಟ್ರು ಬುದ್ಧಿ. ಗುಡ್ ನೈಟ್ ಬಬಲ್ ಗಮ್. ಗುಡ್ ನೈಟ್ ಚಿಂಗಮ್. ಮಮ್ಮಿ, ಅಲ್ಲಿಗೆ ಯಾಕೆ ಹೋಗಿದೆ? ಬಬಲ್ ಗಮ್ ಕರೆದ್ರು ಹೋದೆ. ಬಬಲ್ ಗಮ್? ಯಾರ್ಯಾದು? DC ಅವರು ಬಬಲ್ ಗಮ್ ತರಾನೇ ಸ್ವೀಟ್ ಆಗಿ ಸ್ಮಾರ್ಟ್ ಆಗಿದ್ದಾರೆ. ನೀನ್ ನೋಡಿಲ್ವಾ ಮಮ್ಮಿ? ಏನೇ ಇದು? ಕ್ಯಾಮ್ರಾ. ಅರುಣ, ಬೇರೆಯವ್ರು ಏನ್ ಕೊಟ್ರು ತಗೋಬಾರ್ದು ಅಂತ ಗೊತ್ತಿಲ್ಲ ನಿನ್ಗೆ? ಯಾಕ್ ಮಮ್ಮಿ ರೆಕ್ಟ್ಯಾ? ಅವ್ರು ಪ್ರೀತಿಯಿಂದ ಕೊಟ್ರು, ತಗೊಂಡ್ ಬಂದೆ. ಸುಬ್ಬಿ, ಅಮ್ಮೋರೆ, ಈ ಕ್ಯಾಮ್ರಾ ತಗೊಂಡೋಗ ಅವ್ರ ಮನೆ ಕೊಟ್ಬಿಟ್ಬಾ. ನನ್ ಕ್ಯಾಮ್ರಾ. ಅಳಬೇಡ ಅರುಣ, ನನ್ನ ಮುದ್ದು ಮರಿ ಅಲ್ವಾ ನೀನು? ನಾನ್ ನಿನಗೇನಮ್ಮ ಕಡಿಮೆ ಮಾಡಿದ್ದೀನಿ? ನಿನಗೆ ಕ್ಯಾಮ್ರಾ ತಾನೇ ಬೇಕು? ಹೊಸ ತಂದ್ಕೊಡ್ತೀನಿ, ಸುಮ್ಮನಿರು. ಪ್ರಾಮಿಸ್? ಪ್ರಾಮಿಸ್. ಆದ್ರೆ ಒಂದ್ ಕಂಡೀಷನ್. ಏನು? ಇನ್ಮೇಲೆ ಯಾವತ್ತೂ ನೀನ್ ಅವ್ರ ಮನೆಗೆ ಹೋಗ್ಬಾರ್ದು. ಬಬಲ್ ಗಮ್ ಪರ್ಸ್ನಲ್ಲಿ ಮಮ್ಮಿ ಫೋಟೋ. ಅವ್ರ ಮನೆಗೆ ಹೋದ್ರೆ ಮಮ್ಮಿ ಕೋಪ. ಇದ್ರಲ್ಲೇನೋ ಇದೆ ನೋಡಿ. ಈ ಗೋಮಾಳ 5 ಹಳ್ಳಿಗೂ ಸೇರಿದ್ದು. ಇಲ್ಲಿ ಯಾವುದೇ ಒಂದು ಹಳ್ಳಿಯವರು ಒತ್ತುವರಿ ಮಾಡದೇ ಆಗ್ಲಿ, ಸಾಗೋಳಿ ಮಾಡದೇ ಆಗ್ಲಿ ತಪ್ಪು. ಎಲ್ರು ಗೋಮಾಳದಿಂದ ಹೊರಗೋಗಿ, ಹೊರಗೆ ಕಳ್ಸಿವ್ರನ್ನ. ಗೋಮಾಳದಲ್ಲಿ ಹೀಗೆ ನಿಂತಿದ್ರೆ ಒಬ್ಬೊಬ್ಬನ ತಲೆನೂ ಕಡ್ದು ಹಿಡ್ಗ ಹಾಕ್ಬಿಡ್ತೀವಿ ಕಣ್ರು. ನಡೀರೋ ಆಚೆ. ಇವನೇ ಮಹಾ ಗಂಡ್ಸು, ನಾವೇನ್ ಬಳೆ ತೊಟ್ಟಿಲ್ಲ ಕಣ್ಲೆ. ನಿಮ್ಮನ್ನೆಲ್ಲ ಹುಟ್ಲಿಲ್ಲ ಅನ್ಬಿಟ್ಟು ಕಂಡ್ರಲೆ. ಸೈಲೆನ್ಸ್. ಸರ್, ನಂದೊಂದು ರಿಕ್ವೆಸ್ಟ್. ಈ ಜನ ತುಂಬಾ ವರ್ಷದಿಂದ ಇಲ್ಲಿ ಉಳಿಮೆ ಮಾಡ್ಕೊಂಡು ಬಂದಿದ್ದಾರೆ. ಏನ್ರಿ, ಯಾರ್ದೋ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ರಲ್ಲ, ಏನ್ ಸಮಾಚಾರ? ಸರ್, ನಾನ್ ಯಾರ ಪರನ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಗೋಮಾಳಕ್ಕೋಸ್ಕರ ರಕ್ತದ ಕೋಡಿ ಹರಿಯೋದು ನನಗಿಷ್ಟ ಇಲ್ಲ. ಯಾರಿಷ್ಟನೂ ಇಲ್ಲಿ ಮುಖ್ಯ ಅಲ್ಲ, ಕಾನೂನು ಕ್ರಮ ಇಲ್ಲಿ ಮುಖ್ಯ. ಕಾನೂನು ಇರೋದು ಜನಗಳ ಅನುಕೂಲಕ್ಕೆ, ಅಧಿಕಾರಿಗಳ ಅನುಕೂಲಕ್ಕಲ್ಲ. ನಿಮಗೆ ಪ್ರಸಾದ್ ಅಂಡ್ ಪ್ರಸಾದ್ ಅವರಿಂದ ಏನೋ ಅನುಕೂಲವಾಗಿರ್ಬೇಕಲ್ವೇ? ಕಾಮಾಲೆ ಕಣ್ಣನವ್ರಿಗೆ ಲೋಕವೆಲ್ಲ ಹಳದಿ. ತಾನ್ ಕಳ್ಳ,
ಪರರ್ ನಂಬ. ಕಳ್ಳರನ್ನ ವಂಚಕರನ್ನ ಹಿಡಿಯೋರು ಬಲಿ ಹಾಕೋರು ನಾವು ಸರ್. ಅದು ನಿಮ್ಮ ಭ್ರಮೆ. ಕಾನೂನ್ನ ಕೊಂಡುಕೊಳ್ಳೋ ಕದೀಮ್ರು, ಕಾನೂನೇ ಮಾರೋ ಭ್ರಷ್ಟಾಧಿಕಾರಿಗಳು ಇರೋವರೆಗೂ ಬಲಿಯಾಗೋರು ಕಳ್ಳರು ಕದೀಮ್ರಲ್ಲ, ಅಮಾಯಕರು, ಮುಗ್ಧರು, ಬಡಪಾಯಿಗಳು. ನೀತಿ ಪಾಠ ಇರೋದು ಬೇರೆಯವ್ರಿಗೆ ಹೇಳೋದಕ್ ಮಾತ್ರ. ನಾನು ಯಾರಿಗೂ ನೀತಿ ಪಾಠ ಹೇಳ್ತಾ ಇಲ್ಲ. ನಿಯಮಬದ್ಧವಾಗಿ ನಡ್ಕೊಳ್ಳೋದು ನನ್ನ ವೃತ್ತಿ ಧರ್ಮ. ಗಲಾಟೆ ನಡೀದೇ ಹಾಗೆ ರಕ್ಷಣೆ ಕೊಡೋದು ನನ್ನ ವೃತ್ತಿ ಧರ್ಮ. ನೀವಿರೋದು ನಾನ್ ಹೇಳಿದ್ದನ್ನ ಕೇಳೋದಕ್ಕೆ. ಮೈಂಡ್ ಇಟ್. ಸಾರಿ ಸರ್, ನಾನು ಕಾನೂನು ಹೇಳ್ದ ಕೇಳೋಳು. ಆಡಳಿತ ಕಾನೂನು ಇರೋದು ನನ್ನ ಕೈಯಲ್ಲಿ, ಆದ್ರೆ ಚಲಾಯಿಸೋ ಹಕ್ಕಿರೋದು ನನಗೆ. ಹುಕುಂ ಮಾಡೋ ಹಕ್ಕು ನಂದು. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸರ್, ನೋ ಮೋರ್ ಆರ್ಗ್ಯುಮೆಂಟ್ಸ್. ಇಂಪ್ಲಿಮೆಂಟ್ ಮೈ ಆರ್ಡರ್ಸ್. ನೋಡಿ, ಎಲ್ರು ಇಲ್ಲಿಂದ ಶಾಂತ ಹೊರಟೋಗಿ. ಯಾರು ಹೋಗಲ್ವೋ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಕ್ರಮ ಅಂತೋಳಿ. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಏನ್ ತಾಯಿ? ಏನಮ್ಮ ಅವ್ರೆ, ನೀವೆಷ್ಟು ಗುಡುಗುದ್ರೇನು ಗೊಣಗುದ್ರೇನು ಅಧಿಕಾರದಲ್ಲಿ ಅವರೇ ಸುಪ್ರೀಂ. ಶಟ್ ಅಪ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಗೋವಿಂದನ ನಾನೆಯ ಅಳಿಮಯ್ಯ, ನಿನ್ ದೊಡ್ಡ ಮಾವ. ನಾವು ಸರ್ವನಾಶ ಆಗಿ ಹೋದ್ವಿ ಈ DC ಕಾಲದಾಗ. ತಲೆ ಎತ್ಕೊಂಡು ಬಾಳ್ವೆ ಮಾಡೋ ಹಾಗಿಲ್ಲ ಈ ಊರಲ್ಲಿ. ನೀನ್ ಬಂದು ಸ್ವಲ್ಪ ವಿಷ ಕೊಟ್ಬಿಡು. ಯಾಕೆ ಅಪ್ಸೆಟ್ ಆಗ್ತಾ ಇದೀರಾ? ವಿಷಯ ಏನು ಅಂತ ಹೇಳಿ. ವಿಷ ಕುಡಿಯ ಮಾತಕ್ಕೆ ಏನಾಗಿದೆ ಈಗ? ಇನ್ನೇನಾಗ್ಬೇಕಯ್ಯ, DC ನಮಗೆ ನೋಟಿಸ್ ಕಳಿಸಿದಾನೆ. ನೋಟಿಸಾ? ಅದೇನ್ ಸರಿಯಾಗಿ ಹೇಳಿ ಮಾವಯ್ಯ. ಏನ ದೇವಸ್ಥಾನದ 10 ಲಕ್ಷ ರೂಪಾಯಿ ಒಡವೆ ವಸ್ತು ಅವನಿಗೆ ಒಪ್ಪಿಸ್ಬೇಕಂತ? ನೋ, ಒಪ್ಪಿಸ್ಬೇಡಿ. ಅಯ್ಯೋ, ಆ DC ವಿಷಯ ನಿನ್ಗೆ ಗೊತ್ತಿಲ್ಲಪ್ಪ. ಐ ನೋ ಇಂಚ್ ಬೈ ಇಂಚ್ ಅಬೌಟ್ ಹಿಮ್. ಆದ್ರೂ ಅವ್ನು ಭಾರಿ ಸ್ಟ್ರಾಂಗ್. ಅವನ್ನ ವೀಕ್ ಮಾಡ್ಬೇಕು ತಾನೆ. ನಾಳೆ ನಾನೇ ಖುದ್ದಾಗಿ ಬರ್ತಾ ಇದೀನಿ. ಓಕೆನಾ? ಓಕೆ, ಬಾರಯ್ಯ ಬಾ. ಅಲ್ಲ ಭಾವ, ನಾವೇ ಏನು ಮಾಡೋಕಾಗದೆ ಫೇಲ್ ಆಗಿರ್ಬೇಕಾದ್ರೆ ಇವನೇನು ಮಾಡ್ತಾನೆ ನಮ್ ಕಣ್ ಮುಂದಿನ ಬಚ್ಚ? ಕತ್ತೆ ಬೆಳೆದಾಗ ಬೆಳೆದ್ರೆ ಏನ್ ಪ್ರಯೋಜನ ಬಾವ? ಎಂತ ದೊಡ್ಡ ಬಂಡಿನೂ ಸೀಳೋದು ಒಂದು ಸಣ್ಣ ಚಾಣಾನೆ. ಚೂಡಾಮಣಿ, ಅಯ್ಯ ಅವ್ರೇ, ಏನಂತೀಯಲ್ಲ? ಕಂಸನ್ ಕೊಂದಾಗ ಕೃಷ್ಣನೋ ಬಚ್ಚೆ, ಮಾಯಾ ರಾಕ್ಷಸನ್ ಕೊಂದಾಗ ಶ್ರೀರಾಮನೋ ಬಚ್ಚೆ. ಅದಕ್ಕೆ ನೀವು ಸುಮ್ಕಿರೋದು ಬಿಲ್ಕುಲ್ ಅಚ್ಚೆ. ನನ್ನ ಮಗನಿ, ನನ್ ತಲೆ ಹೊರಗಡೆ ಇರೋ ಬ್ರೈನ್ ಕಡ್ಲಾ ನೀನು. ನೀನ್ ಹೇಳಿದ್ಮೇಲೆ ಖಲಾಸ್, ಗಪ್ ಚುಪ್. ಏನ್ಲ ಇತ್ತಗಿಂದ ಅತ್ತಗೆ ಅತ್ತಗಿಂದ ಇತ್ತಗೆ ಓಡಾಡಕ್ಕೆ ಇಲ್ಲ. 6 ದೂರದಿಂದ ಇಲ್ಲಿಗೆ ಬಂದಿದ್ದು. ಏನಾರ ಬಾಯ್ ಬಿಡ್ಲಾ ಗೋಯ್ದ? ಹೇಯ್, ಸುಮ್ನಿರೋ. 6 ತಿಂಗಳು ಹುಡ್ದವನೆ. ಮಾವ, ಹಣ ಕಟ್ಟೋಕೆ ಎಷ್ಟು ದಿನ ಉಳಿತು? ಇನ್ 3 ದಿವಸನಪ್ಪ. ಗುಡಿಲಿರೋ ದೇವ್ರ ಸುಮ್ನಿದಾನೆ, ಇವನು ಗುರ್ರ ಅಂತಿದ್ದಾನೆ. ಬಿರಿ ಏನಾರ ತಲೆ ಓಡಿಸ್ಲಾ? ನಾನ್ ಯಾರು? ಕಾಲೇಜ್ ರೌಡಿನ ಅಲ್ಲ, ಪ್ರಜಾನಾಯಕ. ಮಾವ, ಆ DSP ಜಗದೀಶನ SP ಕಿರಣ್ ಹತ್ರ ಕಳಿಸಿ. ಇಷ್ಟು ಹೇಳಿ ನಂಬಿಸ್ಲಿ ಅವಳನ್ನ. DCನ ನೀನ್ ನೋಡ್ತೀನಿ ಅಂದಲ್ಲೋ? DCನ ನಾನ್ ನೋಡ್ಕೋತೀನಿ. ಮುಂದಾಗದನ್ನ ನೀವು ನೋಡಿ. ಇವರಿಬ್ರದು ಹೇಳ್ ಮಾಡ್ಸಿ ಜೋಡಿ ಕಣ. ಮದುವೆ ಆದ್ಮೇಲಂತೂ ತುಂಬಾ ಫ್ರೀಯಾಗಿ ಕುಣಿತಾರ. ಮದುವೆ ಯಾವಾಗಾದ್ರು? ನಿನಗ್ ಗೊತ್ತಿಲ್ವಾ? ರೀಸೆಂಟ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಸರ್, ಯಾರು ಬೇಕಾಗಿತ್ತು ಅಂದೆ? ಸಬ್ ರಿಜಿಸ್ಟ್ರಾರ್ನ ಕಾಣ್ಬೇಕಿತ್ತು. ಏನ್ ಹೇಳಿ ಹಿಂದೆ? ಅದನ್ನ ಅವ್ರ ಮುಂದೆನೆ ಹೇಳ್ಬೇಕಿತ್ತು. ಅಯ್ಯೋ, ಸಾಹೇಬರಿಗೆ ವೇಟ್ ಮಾಡೋದು ವೇಸ್ಟು ಅಂದೆ. ನನ್ನೇ ಕೇಳಿ ಹಿಂದೆ. ಅವ್ರಿಗೆ ಗೊತ್ತಿಲ್ಲದ ವಿಷಯ ಸಹ ನನಗೆ ಗೊತ್ತು ಅಂದೆ. ಹೇಗೆ ಅಂತ ಕೇಳಿ ಹಿಂದೆ. ರೆಕಾರ್ಡ್ಸ್ ಮೇಂಟೈನ್ ಮಾಡೋರು ನಾನೇ ಅಂದೆ. ಯಾಕೆಂದ್ರೆ ನನ್ನ ತಲೆ ಒಂಥರ ಕಂಪ್ಯೂಟರ್ ಅಂದೆ. ಯಾವ ಡೇಟ್ ರೆಫರೆನ್ಸು ಅಂದೆ? ಡೇಟ್ ಗೊತ್ತಿಲ್ಲ. ಹೋಗ್ಲಿ, ಗಂಡು ಹೆಣ್ಣಿನ ಹೆಸರು ಹೇಳಿ ಅಂದೆ. ಸೂರ್ಯ ಕಮಲಾ. ಅವ್ರು ಯಾವಾಗ ರಿಜಿಸ್ಟರ್ ಮ್ಯಾರೇಜ್ ಆದ್ರು ಅಂತ ಸ್ವಲ್ಪ ಹೇಳ್ತೀರಾ? ಸೂರ್ಯ, ಡ್ಯಾನ್ಸರ್, ಕಮಲ. ಹೌದೌದು. ವೆರಿ ಸಿಂಪಲ್ ಒಂದೆ. ಇದೇ ತಿಂಗಳು 10ನೇ ತಾರೀಕು ಶುಕ್ರವಾರ ಆಯ್ತು ಒಂದೆ. ತಾಯಿ, ಅವರಿಬ್ರು ಕುಣಿದು ಜನಕ್ಕೆ ಮೋಡಿ ಹಾಕ್ತಾ ಜೋಡಿ ಆಗ್ಬಿಟ್ರು ಒಂದೆ. ಅರೆ ಮೇಡಮ್, ಮಾಮೂಲು ಕೊಡದೆ ಹೋಗ್ತಿದ್ದೀರಲ್ಲ ಅಂದೆ. ನಾನ್ ಕೊಡ್ತೀನಿ ತಗೋ ಅಂದೆ. ಸುಳ್ಳನ್ನ ಸತ್ಯದ ತಲೆ ಮೇಲೆ ಹೊಡೆದಾಗ ಹೇಳ್ದೆ ಅಂದೆ. ಥ್ಯಾಂಕ್ಸ್ ಒಂದೆ. ಅಲ್ಲಮ್ಮ, ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡು ಬಂದಿದ್ದಾರೆ ಹಿರಿಯರು. ನೀನೇ ಒಂದ್ಸರಿ ಸೂರ್ಯನ್ ಕಂಡು ಯಾಕೆ ಮಾತಾಡಬಾರ್ದು? ಮಾತಾಡೋಕೆ ಏನ್ ಉಳ್ದಿದೆ ಅಂಕಲ್? ಹಾಲು ಅಂತ ನಂಬಿದ್ದು ಹಲವಾಯ್ತು. ಅಲ್ಲ ಕಣೆ, ಅವ್ನ್ ರಿಜಿಸ್ಟರ್ ಮದುವೆ ಆಗಿದ್ದಾನೆ ಅಂದ್ರೆ ನನ್ಗಂತೂ ನಂಬೋಕೆ ಆಗ್ತಿಲ್ಲ. ಈ ಕಿರಣ್ ಎವಿಡೆನ್ಸ್ ಇಲ್ದೆ ಯಾವತ್ತೂ ಮಾತಾಡೋಳು ಅಲ್ಲ, ನಿರ್ಧಾರಕ್ಕೆ ಬರೋಳು ಅಲ್ಲ ಆಂಟಿ.
ಇಷ್ಟು ಬೇಗ ಅವನ ಯೋಗ್ಯತೆ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು. ಅವನ ಮುಖ ಮತ್ತೆಂದು ನೋಡ್ಬಾರ್ದು ಅಂತಲೇ ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ಬರ್ತೀನಿ ಅಂಕಲ್, ಬರ್ತೀನಿ ಆಂಟಿ. ಕಿರಣ್, ನನ್ ಮಾತು ಸ್ವಲ್ಪ ಕೇಳಮ್ಮ. ಕಿರಣ್, ಕಿರಣ್ ಇದ್ದಾಳ? ಅರೆ ನಿನ್ ಮೇಲೆ ಸಿಟ್ ಮಾಡ್ಕೊಂಡು ಊರೇ ಬಿಟ್ಟು ಹೋಗ್ತಿದ್ದಾಳಲ್ಲ. ನನ್ ಮೇಲೆ ಸಿಟ್ಟ? ಯಾಕಂತೆ? ನಿನ್ಗೆ ಈಗಾಗ್ಲೇ ಮದ್ವೆ ಆಗಿದ್ಯಂತೆ. ಅದಿರ್ಲಿ, ಮೊದಲು ಬಸ್ ಸ್ಟ್ಯಾಂಡ್ ಹೋಗಿ ಅವನ ಸಮಾಧಾನ ಮಾಡಿ ಕರ್ಕೊಂಡ್ ಬಾ. ಹೊರಡು. ಕಿರಣ್, ಕಿರಣ್ ನನ್ ಮಾತು ಕೇಳು. ಕಿರಣ್, 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 ಪ್ಲೀಸ್ ಲಿಸನ್ ಟು ಮೀ. ಕಿರಣ್ ನನ್ ಮಾತು ಕೇಳು. ಕಿರಣ್, ಹೇಗಿದೆ ನನ್ ಕರಾಮತ್ತು? ಈ ಟೆರರ್ ಗೋವಿಂದ ಕಾಲೇಜ್ ರೌಡಿ ನಿಮ್ಮಿಬ್ಬರ ಪ್ರೇಮದ ಮಧ್ಯ ಹಾಕ್ದ ಕಿಡಿ. ಗೋವಿಂದ್, ಎಸ್, ಕಮ್ಲನ್ಗೂ ನಿನಗೂ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತ ನಂಬಿಸ್ದೆ. ನಿಮ್ ಲವ್ ರೂಟ್ ನ ಕಟ್ ಮಾಡ್ದೆ, ಬಸ್ ರೂಟ್ ನ ಹಿಡಿಸ್ದೆ. ಹೇಗೆ ಗೋವಿಂದ್? ಎಸ್, ಐ ಆಮ್ ಟೆರರ್ ಗೋವಿಂದ. ಮಿಸ್ಟರ್ ಗೋವಿಂದ್, ಡೋಂಟ್ ಶೌಟ್. ನಾನು ಯಾರು? ಕಾಲೇಜ್ ರೌಡಿನ ಅಲ್ಲ, ಪ್ರಜಾನಾಯಕ. ನೀನು ಪ್ರಜಾ ಸೇವಕ, ಅಂದ್ರೆ ಸರ್ಕಾರಿ ಗುಲಾಮ. ನಾನು ಸರ್ಕಾರ ಅಂದ್ರೆ MLA ಅಲ್ಲ, MP. ಅದ್ಯಾವುದೂ ಅಲ್ಲ. ಅಬೌವ್ ಆಲ್ ಅದೇ ಈ ಟೆರರ್ ಗೋವಿಂದನ ಸ್ಟೈಲ್. ಓಕೆ ಓಕೆ, ನಿನ್ನಂತ DC ಜಿಲ್ಲೆಗೊಬ್ರಿದ್ದಾನೆ, ಆದ್ರೆ ನನ್ನಂತ ಪ್ರಜಾನಾಯಕ ರಾಜ್ಯಕ್ಕೆ ಏಕೈಕ. ನಾನ್ ರಿಸೀವರ್ ಎತ್ಕೊಂಡ್ರೆ ನಿನ್ ಎತ್ತಂಗಡಿ, ಕೋಪ ಮಾಡ್ಕೊಂಡ್ರೆ ಹಿಂಪಡ್ತಿ, ನಗತಾ ಇದ್ರೆ ಪ್ರಮೋಷನ್. ವಾಟ್ ಯು ವಾಂಟ್? ನಾನ್ ರಿಸೀವರ್ ಎತ್ತಿದ್ರೆ ನೀನು ಪೊಲೀಸ್ ಅತಿಥಿ, ಕೋಪ ಮಾಡ್ಕೊಂಡ್ರೆ ಆಗುತ್ತೆ ನಿನ್ನ ತಿಥಿ, ನಗತಾ ಇದ್ರನೆ ನೀನ್ ಬಚಾವ್. ವಾಟ್ ಯು ವಾಂಟ್? ನನಗ್ ಬಚಾವ್ ಆಗೋದು ಗೊತ್ತಿದೆ ಮಿಸ್ಟರ್ ಗೋವಿಂದ್. ಮಿಸ್ಟರ್, ನಾನು ಅಂದ್ರೆ ಪ್ರಸಾದ್ ಅಂಡ್ ಪ್ರಸಾದ್, ಪ್ರಸಾದ್ ಅಂಡ್ ಪ್ರಸಾದ್ ಅಂದ್ರೆ ನಾನು. ಅವ್ರ ವ್ಯಾಪಾರ ವ್ಯವಹಾರನ ನೀನ್ ಅಡ್ಡಿಪಡಿಸಿದ್ರೆ ಏನಾಗುತ್ತೆ ಗೊತ್ತಾ? ಅವ್ರಿಗಂತೂ ಜೈಲ್ ಶಿಕ್ಷೆ ಖಾಯಂ ಆಗುತ್ತೆ. ನೋ, ಯು ಆರ್ ಕಂಪ್ಲೀಟ್ಲಿ ರಾಂಗ್. ಐ ಆಮ್ ಟೋಟಲಿ ರೈಟ್, ಬಟ್ ಐ ಆಮ್ ವೇಟಿಂಗ್ ಫಾರ್ ದ ಆಪರ್ಚುನಿಟಿ ಅಂಡ್ ದ ಎವಿಡೆನ್ಸ್. ಜೀವನ ಪೂರಾ ಒಂಟಿಯಾಗಿ ನೋವು ತಿಂತಾ ಇದ್ರು ಇನ್ನೂ ಹಮ್ ಇಳಿಲಿಲ್ವಾ? ಇಳಿಸ್ತೀನಿ. ಕಿರಣ ಇಲ್ಲದ ಸೂರ್ಯನ ಬಿಸಿನ ತಣ್ಣಗ್ ಮಾಡ್ತೀನಿ. ಸೂರ್ಯ ಸೂರ್ಯನೇ, ಎಂದೆಂದಿಗೂ ಯಾವಾಗ್ಲೂ ಸೂರ್ಯನೇ. ಅವನ್ನ ತಣ್ಣಗ್ ಮಾಡೋದಕ್ಕೆ ನೀನಿನ್ನು 10 ಜನ ಎತ್ತು ಬಂದ್ರು ಸಾಧ್ಯ ಇಲ್ಲ. ಚಾಲೆಂಜ್. ನಮ್ಮ ಜನಾರ್ದನಯ್ಯ ದೇವ್ರಂಥ ಮನುಷ್ಯ, ಮಹಾಭಕ್ತ. ಇಂಥವನಿಗೆ ಈ ರೀತಿ ಸಾವು ಬರಬಾರ್ದಾಗಿತ್ತು. ಬರ್ದೆ ಏನಾಯ್ತದೆ ಬಾವ? ಅವ್ರಿಗಿಷ್ಟ ಇಲ್ದಿದ್ ಕೆಲಸ ಮಾಡಕ್ ಹೊಂಟ, ಹೊಟ್ಟೋದ ಚೂಡಾವಣಿ. ಅಯ್ಯ ಅವ್ರೆ, ಏನಂತೀಯಲ್ಲ? ಅನ್ನೋದೇನು? ಆ DC ಸಾಹೇಬ್ರ ಮಾತನ್ನ ಕೇಳ್ಕೊಂಡು ಈ ಊರಿನ ಜನಕ್ಕೆ ಬೇಕಿಲ್ಲ ಜಾತ್ರೆ ಮಾಡೋಕೊಂಟ. ಅರ ನಮಸ್ ಪಾರ್ವತಿ ಪತೆ ಅರಾರ ಮಹಾದೇವ್ ಅಂತ ಒಂಟೇ ಹೋದ. ಇದು ದೇವರಿಗೆ ಕೋಪ ಬಂದಾಗ ಕೊಡೋ ಶಾಂಪಲ್ ಕಂಡ್ರಲ್ಲಿ. ಇನ್ನೀ ಊರಾಗ ಜಾತ್ರೆ ನಡೆದ್ರೆ ಈ ಊರೇ ಹತ್ತಿ ಉರಿಯುತ್ತೋ ಏನು? ಹೌದೌದು. ಆ DC ಮಾತ್ ಕೇಳಿ ಸಾಯ್ರಿ. ಹಂಗನ್ಬೇಡಿ ಬುದ್ಧಿ. DC ಸಾಹೇಬ್ರು ಯಾರಾದ್ರೇನಂತೆ, ಇವತ್ತಿರ್ತಾರೆ ನಾಳೆ ಹೋಯ್ತಾರೆ. ನೀವೇ ನಮ್ ದಣಿಗಳು, ಈ ಊರಿನ ದ್ಯಾವ್ರು. ಕೊಲೆ ಆಗಿದೆ ಮೇಡಮ್. ಕೊಲೆ ಹೇಗಾಯ್ತು? ಆ ಕೊಲೆ ಮಾಡ್ದವ್ರು ಹಿಡಿಯಕ್ ನಿಮ್ ಕೈಲಿ ಆಗಲ್ಲ ಮೇಡಮ್. ಮಿಸ್ಟರ್ ಪ್ರಸಾದ್, ಸರಿಯಾಗಿ ಹೇಳಿ, ಅದೇನದು? ಅವ್ನ್ ಗುಡಿ ಒಳಗವನೇ ಮೇಡಮ್. ಏನ್ ಹೇಳ್ತಾ ಇದ್ದೀರಾ ನೀವು? ಅಂದ್ರೆ ಇವನ್ ಮಾತಿನ ಅರ್ಥ ಆ ದೇವ್ರ ಶಾಪಕ್ಕೆ ಇವನ್ ಬಲಿಯಾಗಿದ್ದಾನೆ ಅಂತ.
ಜಾತ್ರೆ ನಡೆಸೋಕ್ ಪ್ರಯತ್ನ ಪಟ್ಟಿದ್ದೆ ಜನಾರ್ದನ್ ಅವ್ರ ಸಾವಿಗೆ ಕಾರಣ ಅಂತ ಜನ ನಂಬಿದ್ದಾರೆ. ನೋನೋ, ಇದೆಲ್ಲ ಮೂಢನಂಬಿಕೆ. ಜಾತ್ರೆ ನಡೆಸಿ ಅಂತಂದವನೇ ನಾನು ಸಾಯ್ಬೇಕಾಗಿತ್ತಲ್ವಾ? ಬಟ್ ನೀವು ಪರ್ಮಿಷನ್ ಕೊಟ್ಟಿರೋದೇ ಇಷ್ಟಕ್ಕೆಲ್ಲ ಕಾರಣ ಅಂತ ಜನ ತಿಳ್ಕೊಂಡಿದ್ದಾರೆ ಸರ್. ಈ ವಯ್ಯ ಸತ್ತಿದ್ದು ನಿನ್ನಿಂದಲೇ. ಮಕ್ಕ ಏನ್ ನೋಡ್ತೀರಾ? ಇಷ್ಟಲ್ಲ ಡಿಸಿಗೆ. ಸರ್ ಮಾತು ರಕ್ಷಿಸಿದೆ, ನಿಮ್ಮಲ್ಲಿ ಅಟ್ಯಾಕ್ ಮಾಡಬಹುದು. ದಯವಿಟ್ಟು ನೀವು ಇಲ್ಲಿಂದ ಹೊರಡಿ. ಸರ್ ಜನ ಉದ್ರಿಕ್ತರಾಗಿದ್ದಾರೆ ಸರ್, ನೀವು ಇಲ್ಲಿಂದ ಹೋಗೋದೇ ಸೇಫ್. ಇಂಪಾಸಿಬಲ್. ನೋಡಿ, ನನ್ನ ಮಾತು ಕೇಳಿ ಸರ್ ಪ್ಲೀಸ್. ನೋ, ಇದ್ರ ಹಿಂದೆ ಯಾರಿದ್ದಾರೆ ಅಂತ ಕಂಡಿಡಿದು ವಿಚಾರಣೆ ಮಾಡಿ, ನಿಜ ಹೊರಗೆ ಬರುತ್ತೆ. ಸರ್ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಸರ್. ನಿಲ್ಸಿ ಪ್ಲೀಸ್, ನನ್ನ ಮಾತು ಕೇಳಿ. ಸರ್ ಜನ ಪೊಲೀಸರ ಮೇಲೆ ಕೈ ಮಾಡ್ತಿದ್ದಾರೆ. ಆರ್ಡರ್ ಮೀ ಟು ಫೈರ್. ನೆವರ್. ಮೊದಲು ಜನರ ಬಡಿಯೋದನ್ನ ನಿಲ್ಲಿಸಿ, ಪೊಲೀಸರ ಹಿಂದೆ ಕರೀರಿ. ಇಟ್ಸ್ ಮೈ ಆರ್ಡರ್. ಸರ್ ನೋಡಿ ಪ್ಲೀಸ್, ನನ್ನ ಮಾತು ಕೇಳಿ, ದಯವಿಟ್ಟು ನನ್ನ ಮಾತು ಕೇಳಿ. ದಯವಿಟ್ಟು ನಿಲ್ಲಿಸಿ ಪ್ಲೀಸ್. ಸರ್ ಡಾಕ್ಟರ್, ಡಿಸಿ ಅವರ ಕಂಡೀಷನ್ ಹೇಗಿದೆ? ನಥಿಂಗ್ ಟು ವರಿ, ಈಸ್ ಔಟ್ ಆಫ್ ಡೇಂಜರ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನದು? ನನ್ನ ಹಾಗೂ ಸೂರ್ಯ ಅವ್ರ ಬಗ್ಗೆ ತಾವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ತಿಳ್ಕೊಂಡಿರೋ ಹಾಗೆ ನನಗೂ ಅವ್ರಿಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ನಾನು ಬಂದಿರೋದು ನಿನ್ ಕಾಕ್ ಅಂಡ್ ಬುಲ್ ಸ್ಟೋರಿ ಕೇಳೋಕಲ್ಲ, ಡಿಸಿ ಅವರ ಆರೋಗ್ಯ ವಿಚಾರಿಸ್ಕೊಳಕ್ಕೆ. ಅದು ನನ್ನ ಕರ್ತವ್ಯ ಅಷ್ಟೇ. ಇನ್ನೊಬ್ರ ಪರ್ಸನಲ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅಂಡರ್ಸ್ಟ್ಯಾಂಡ್? ಏನೋ ನಮ್ ನಂಜನೇಂಡ್ರು ಸುಖವಾಗಿ ಬದುಕ್ಲಿ ಅಂತ ನಿಂತಾಗ ಬಂದು ಇದೇ ಹಣನ ತಗೊಂಡೋಗಿ ಬೇರೆ ಡಾಕ್ಟರ್ಗೋ ನರ್ಸ್ಗೋ ಕೊಟ್ಟಿದ್ರೆ ನಮ್ ಪಾದ ಕಣ್ಣು ಗೊತ್ಕೊಂಡು ಆ ಡಿಸಿ ಕಣ್ಣು ಮುಚ್ಚಿಸ್ಬಿಡ್ತಿದ್ರು. ಹಾಗಾಗೋ ನಾನ್ ಬಿಡಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನಿಮ್ ಕೈ ಬೇಡಿ ಹಾಕಿಸ್ತೀನಿ ರಾಸ್ಕಲ್ಸ್. ಕಮಲಾ, ನಮ್ ಮಾತಿಗೆ ಒಪ್ಕೊಳ್ದೆ ಒಂದು ತಪ್ಪು ಮಾಡ್ದೆ. ಈಗ ನಮ್ಗೆ ವಿರೋಧವಾಗಿ ನಿಂತು ಎರಡನೇ ತಪ್ಪು ಮಾಡ್ದೆ. ಚೂಡಾಮಣಿ ಅಯ್ಯವ್ರೆ, ಏನಂತೀಯಲ್ಲ? ಅನ್ನೋದಕ್ಕೇನು ಉಳ್ಕೊಂಡಿಲ್ಲ. ಮಾತೆ ಮುತ್ತು, ಮಾತೆ ಮೃತ್ಯು. ಕಮಲಾ, ಕಮಲಾ, ಏನಾಯ್ತು? ಏನಾಯ್ತು ಹೇಳು. ನನ್ನ ಮೊದಲು ಎಸ್.ಪಿ. ಕಿರಣ್ ಅವ್ರ ಹತ್ರ ಕರ್ಕೊಂಡು ಹೋಗಿ. ಕಮಲಾ, ಯಾರು ಹೀಗ್ ಮಾಡಿದವರು ಹೇಳು, ಅವ್ರ ರಕ್ತ ಕುಡಿದು ಬಿಡ್ತೀನಿ. ಹೇಳ್ತೀನಿ. ಮೊದಲು ನನ್ನ ಎಸ್.ಪಿ. ಅವ್ರ ಹತ್ರ ಕರ್ಕೊಂಡು ಹೋಗಿ ಪ್ಲೀಸ್. ಅಮ್ಮವ್ರೆ, ಅಮ್ಮವ್ರೆ, ಏನಾಯ್ತು? ಕಿರಣ್, ಕಮಲಾ, ಮೊದಲು ಆಸ್ಪತ್ರೆಗೆ ಸೇರ್ಸೋಣ. ಕಿರಣ್, ನನ್ ಮಾತ್ ಕೇಳಿ. ನಾನು ಸೂರ್ಯ ಅಣ್ಣ ತಂಗಿ ಇದ್ದಾಗೆ. ಈಗ ಆ ಮಾತಲ್ಲ ಯಾಕೆ? ಈಗ ಹೇಳ್ದೆ ಹೋದ್ರೆ ಮತ್ತೆಂದು ಹೇಳೋ ಅವಕಾಶನೇ ಇರಲ್ಲ. ಕಿರಣ್, ನಾನ್ ರಿಜಿಸ್ಟರ್ ಮದ್ವೆ ಆಗಿದ್ದು ಇವ್ರನ್ನ. ಕಮಲಾ, ಗೋವಿಂದ ನಿಮ್ ಬಾಳ್ನಲ್ಲಿ ಆಟ ಆಡಿ ಸಾಲ್ದು ಅಂತ ಅವ್ರ ಮಾವಂದ್ರ ಜೊತೆ ಸೇರ್ಕೊಂಡು ನಿಮ್ ಸೂರ್ಯನ ಇಲ್ದಾಗ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಪಾಯ್ಸನ್ ಇಂಜೆಕ್ಷನ್ ಕೊಡು ಅಂತ ನನಗೆ ಹಣದಾಸೆ ತೋರಿಸಿದ್ರು. ಆದ್ರೆ ನಾನಾಗಲ್ಲ ಅಂದೆ. ಅದಕ್ಕೆ ಆ ಇಂಜೆಕ್ಷನ್ ನನಗೆ ಕೊಟ್ಬಿಟ್ರು. ಸಾಯೋಳಿಗೆ
ಯಾವ ಉಪಚಾರನೂ ಬೇಡ. ಮೊದ್ಲು ಮೊದ್ಲು ನಿಮ್ ಸೂರ್ಯ ನುಡಿಸ್ಕೊಳ್ಳಿ. ಕಮಲಾ 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 ಅರುಣನ ಕಿಡ್ನಾಪ್ ಮಾಡಿದೀರಾ? ಯಾರು ನೀವು? ಸ್ಪೀಕಿಂಗ್ ತಿಳಿಲಿಲ್ವಾ? ಟೆರರ್ ಗೋಯಿಂದ ನಿನ್ ಹೆಂಡತಿ ಸ್ಟೇಷನ್ ಹೊರಟಿದ್ದಾಳೆ, ಅವಳನ್ನ ಮೊದಲು ನಿಲ್ಲಕ್ಕಳು. ಕಿರಣ್ ರಾಸ್ಕಲ್ಸ್, ಕೈಲಾಗ್ದವರು ಮಗುನ್ ಕಿಡ್ನಾಪ್ ಮಾಡಿದ್ದಾರೆ. ಧೈರ್ಯ ಇದ್ರೆ ನನ್ ಮುಂದೆ ಬಂದು ನಿಲ್ಲೋಕ್ ಹೇಳಿ. ಈಗ ನನ್ನ ಮುಂದೆ ನಿಲ್ಬೇಕಾಗಿರೋರು ನೀವು. ಕಿಡ್ನಾಪ್ ಆಗಿರೋದು ನಿಮ್ಮ ಕರುಳಿನ ಕುಡಿ. ಯು ಬ್ರೂಟ್! ನಿನ್ನ ಈಸಿ ಸೂರ್ಯ. ಈಗ ನಾನ್ ಹೇಳ್ದಂಗ್ ಕೇಳ್ದೆ ಇದ್ರೆ ನಿನ್ನ ಮಗುನ ಮುಗಿಸ್ಬಿಡ್ತೀವಿ. ಏನ್ ಹೇಳಿ? ನೀವಿಬ್ರು ಗಂಡ ಹೆಂಡತಿ ಊರಾಚೆ ಇರೋ ಬೆಟ್ಟಕ್ಕೆ ಈಗ್ಲೇ ಬರ್ಬೇಕು. ಇಬ್ರೆ, ಓನ್ಲಿ 2. ಓಕೆ, ಎಷ್ಟು ದುಡ್ಡು ತರ್ಬೇಕು ಹೇಳಿ? ನೋ ದುಡ್ಡು ಕಾಸು, ಅದೆಲ್ಲ ಓಲ್ಡ್ ಸ್ಟೈಲ್. ಪ್ರಸಾದ್ ಅಂಡ್ ಪ್ರಸಾದೆ, ಕಾಮಧೇನು ಕಲ್ಪವೃಕ್ಷ. ಬೇಕಾದ್ರೆ ಅವರೇ ನಿಮ್ ಎತ್ರಕ್ಕೂ ದುಡ್ಸಿರ್ತಾರೆ. ಬರ್ತೀವಿ. ನೋಡಿ, ನಮ್ಮ ಮಗುಗೆ ಏನು ಮಾಡ್ಬೇಡಿ ಪ್ಲೀಸ್. ದಟ್ಸ್ ಗಾಡ್. ಬಂದ ಮೇಲೆ ಮುಂದಿನ ಕತೆ ಹೇಳ್ತಾನೆ ಈ ಟೆರರ್. ನಿನ್ ಹೆಂಡತಿ ಏನಾದ್ರೂ ಪೊಲೀಸ್ ಬುದ್ಧಿ ತೋರ್ಸಿದ್ಲೋ ನಿಮ್ ಹೆತ್ತ ಕುಡಿ ಹೆಣವಾಗುತ್ತೆ. ಹುಷಾರ್. ಓಕೆ. ಎತ್ಕಳ್ಳಲ್ವಾ ಪಾಪ ಕೂಕ್ಕತ್ತದೆ. ನಾವ್ ಹೇಳ್ದಂಗ್ ಕೇಳಿದ್ರೆ ಕಳ್ಳು ಉಳಿತದೆ, ನಾವು ಉಳಿತೀವಿ ಅಲ್ವಾ ಬಾವ? ಅದೇನ್ ಬೊಗಳು? ನಿನಗೆ ಬೊಗಳಬೇಕಾದ್ದೇನು ಇಲ್ಲಯ್ಯ. ನಿಂದೇನಿದ್ರು ಫೈಲ್ ಜೊತೆ ಫೈಟಿಂಗ್. ನಮ್ ಕೆಲಸ ಆಗ್ಬೇಕಾಗಿರೋದು ಈ SP ಜೊತೆ. ವೆರಿ ಸಿಂಪಲ್. ಕಮಲನ್ನ ಕೊಲೆ ಮಾಡಿದ್ದು ನಾವೇ ಅಂತ ಹಾಕಿರೋ ಚಾರ್ಜ್ ಶೀಟು, ಡೆತ್ ಸ್ಟೇಟ್ಮೆಂಟ್ ರೆಕಾರ್ಡ್ ಎಲ್ಲ ನಮ್ ಕೈಗೆ ಬರ್ಬೇಕು. ನಿನ್ ಕಣ್ಣೆದುರುಗಡೆನೆ ನಿನ್ ಮಗುಗೆ ಹಾವು ಕಚ್ಚಿ ಸಾಯೋದನ್ನ ನೀನ್ ನೋಡ್ತೀಯ? ಎಷ್ಟೋ ಜನ ಹೆತ್ತ ಮಕ್ಕಳನ್ನ ದೇಶಕ್ಕಾಗಿ ಬಲಿ ಕೊಟ್ಟಿದ್ದಾರೆ. ಅಂತವ್ರಲ್ಲಿ ನಾನು ಒಬ್ಳಂತ ತಿಳ್ಕೊತೀನಿ ಹೊರತು ಸರ್ಕಾರದ ದಾಖಲೆಗಳನ್ನ ನಿಮಗೊಪ್ಸೋದಿಲ್ವೋ ನಾಯಿಗಳ? ಗುಡ್, ವೆರಿ ಗುಡ್. ಹಾಗಾದ್ರೆ ಮೊದ್ಲು ನಿನ್ನ ಮಗು ಈ ಹಾವುಗಳ ಜೊತೆ ಆಟ ಆಡೋದನ್ನ ನೋಡು, ಆಮೇಲೆ ಈ ನಿನ್ ಗಂಡನ ಸರದಿ.
ಬಾಡಾಮಣಿ ಅಯ್ಯವ್ರೆ ಏನಂತೀಯಲ್ಲ ಈ ಟೆಹರ್ ಗೋವಿಂದನ್ ಸಹವಾಸ ಆಗ್ಲೆಲ್ಲ ಉಪವಾಸ ತಪ್ಪಿದ್ದಲ್ಲ ಸರವಾಸ ಬನ್ನಿ ಜೈಲಲ್ಲಿ ಕೂತ್ಕೊಂಡು ಬೀಸನ ರಾಗಿ 4 ಜನರು ವೈನಾಗಿ ಬೇಕು ನನ್ ಮಗನೇ ನನ್ ತಲೆವರ್ಗಿರೋ ಬ್ರೈನ್ ಎಲ್ಲ ಕಂಡ್ಲಾ ನೀನು ಏನು ಕಂಡ್ಲಾ ಏನು